ಸೊ ಗೈಸ್ ನೋಡಿ, ನಮ್ಮ ಕಾಲೇಜ್ ಎಂಟ್ರೆನ್ಸ್ ಇದು ಗೇಟ್ ಬಿಗ್ದು, ಅದೊಂದು ಸ್ಮಾಲ್ ಗೇಟ್ ಐತಿ. ಇವರೆಲ್ಲ ಯಾರಂದರೆ ಹೋದ ವರ್ಷ ಟಾಪ್ ಬಂದಿರೋ ರ್ಯಾಂಕ್ 12 ಮೆಂಬರ್ಸ್ ಬಂದಿದ್ದಾರೆ. ಅಲ್ಲಿದೊಂದು ಕಾಲೇಜ್. ಓಕೆ ನೋಡಿ, ಚಿಂಟುನೂ ಬರ್ತಾ ಇದ್ದಾನೆ. ನೋಡಿ, ಯಾಕೆಂದರೆ ಅವನು ಏನಂತ ತಿಳ್ಕೊಂಬಿಟ್ಟಿದ್ದಾನೆ ಅಂದರೆ, ಯಾರೋ ಬೇರೆಯವ್ರು ಬಂದಿದ್ದಾರೆ ಕಾಲೇಜ್ ಒಳಗಡೆ ಅಂತ ಅಂದ್ಕೊಂಡಿದ್ದಾನೆ. ಇಲ್ಲೇ ಗೈಸ್, ನಾನು ಇಲ್ಲೇ ನೋಡಿ, ಈ ಜಾಗದಲ್ಲೇ ನಾನು ಇದು ಫುಟ್ಬಾಲ್ ಆಡ್ತೀನಿ, ಎಲ್ಲ ಇದರಲ್ಲಿ ಆಡೋದು ನೋಡಿ. ಇದು ಕ್ಯಾಂಟೀನ್ ಗೈಸ್. ಇಲ್ಲಿ ಎಲ್ಲರೂ ಊಟ ಮಾಡಿದ್ರೆ ಮಾಡ್ಬೋದು. ಒಬ್ಬೊಬ್ಬರು ಊಟ ತಂದಿಲ್ಲ ಅಂದರೆ, ಟಿಫನ್ನು ತಂದಿಲ್ಲ ಅಂತಂದರೆ ಅಲ್ಲಿ ಬೇಕ್ರಿಗೆ ಹೋಗ್ತಾರೆ, ಆ ಕಡೆ ಇರುತ್ತೆ. ಇಲ್ಲಾಂದರೆ ಟಿಫನ್ ತಂದಿದ್ದೀವಿ ಅಂತಂದರೆ ಇಲ್ಲೇ ಕ್ಯಾಂಟೀನಲ್ಲೇ ಬಂದುಬಿಟ್ಟು ಊಟ ಮಾಡ್ಕೊತಾರೆ. ಇಲ್ಲಾಂದರೆ ಅಕ್ಷತೆ ಪತ್ರ ಅಂತ ಒಂದು ಬರ್ತಿರ್ತದೆ, ಹೈಸ್ಕೂಲ್ಗೂ ಬರುತ್ತೆ. ಹೈಸ್ಕೂಲಿಂದ ಇಲ್ಲಿಗೆ ಡೆಮೋ ಆಗುತ್ತೆ. ಅಂದರೆ ಹೈಸ್ಕೂಲಿಂದ ಒಂದು ಬಾಕ್ಸ್ ಇಲ್ಲಿ ತೊಗೊತಾರೆ. ಇಲ್ಲಿ ತೊಗೊಂಡು ಹಂಚ್ತಾರೆ ಗೈಸ್ ಕಾಲೇಜವ್ರಿಗೂ. ಅಲ್ಲಿಂದ ಅವರೂ ಅಲ್ಲಿ ಊಟ ಮಾಡ್ತಾರೆ, ಪ್ಲಸ್ ತಿಂತಾರೆ. ಇಲ್ಲಾಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಊಟ ಅಂತಂದರೆ ಮನೆ ಕಡೆಯಿಂದ ತೊಗೊಂಬರ್ತಾರೆ ಗೈಸ್. ಸೊ ಓಕೆ ಗೈಸ್, ನೋಡಿ ಇಲ್ಲಿ ನನಗೆ ಒಂದು ಅನಿಸಿದ್ದು ಏನಂದರೆ ಗೈಸ್, ಇಲ್ಲಿ ಫುಟ್ಬಾಲ್ದು ಇದು ನೆಟ್ ಇದೆ. ಆ ನೆಟ್ಟಲ್ಲಿ ಆಟ ಆಡೋಣ ಅಂದ್ಕೊಂಡ್ರೆ ಆ ಕಡೆ ಫುಟ್ಬಾಲ್ ಇದೇ ಇಲ್ಲ, ಚೆನ್ನಾಗೇ ಇಲ್ಲ ಅದು ಇದು ನೆಟ್. ಅದಕ್ಕೆ ಆಡೋಕ್ಕಾಗ್ತಿಲ್ಲ ನನಗೆ. ನಾರ್ಮಲ್ ಯಾವ ಥರ ಆಡ್ಬೇಕು ಆ ಥರ ಆಡ್ಕೊತೀವಿ. ಇಲ್ಲಿ ಎಲ್ಲರೂ ನೋಡಿ, ಇಲ್ಲಿ ನೀವು ಕಾಣಿಸ್ತಿಲ್ಲ ನಿಮಗೆ, ಇಲ್ಲಿ ಇದಿದೆ, ವಾಲಿಬಾಲ್ ನೆಟ್ ಇದೆ. ಆ ವಾಲಿಬಾಲ್ ನೆಟ್ಟಲ್ಲಿ ವಾಲಿಬಾಲ್ ಆಡ್ಬೋದು. ಅಂದರೆ ಇಲ್ಲಿ ಸ್ಪೋರ್ಟ್ಸ್ ಮಾಡಿಸಲ್ಲ ಗೈಸ್, ಅದೊಂದೇ ಬೇಜಾರಿನೇನಿಲ್ಲ. ನೋಡಿ ಗೈಸ್, ಈ ಅಪಾರ್ಟ್ಮೆಂಟ್ ಅದೇ ಮೇಲ್ಗಡೆ ಇರೋದು ಆರ್ಟ್ಸು, ಕೆಳಗಡೆ ಅಲ್ಲಿ ಲಾಸ್ಟಲ್ಲಿದೆ ಅದು ಕಾಮರ್ಸ್. ಅಲ್ಲಿ ಆ ಕಡೆ ಸೈನ್ಸ್ ಇರ್ತಾರೆ. ಚಿಂಟು ನೋಡಿ, ಇದು ಬೇವಿನ ಮರ ಹೆಂಗೆ ಬೆಳೆದಿದೆ. ಸೊ ಗೈಸ್, ನನಗೆ ಒಂಥರ ಇದು ಕ್ಯಾಮ್ರಾ ಆನ್ ಮಾಡಿದಾಗ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಬ್ಲರ್ ಬರ್ತಿದೆ, ಯಾಕಂತ ಗೊತ್ತಾಗ್ತಿಲ್ಲ. ಅದು ಏನಾಗೈತೆ ಗೊತ್ತಾಗ್ತಿಲ್ಲ ಗೈಸ್. ನನಗೆ ಕ್ಯಾಮ್ರಾದಲ್ಲಿ ಬ್ಲರ್ ಬರ್ತೈತೆ, ಯಾಕೆ ಗೊತ್ತಾಗ್ತಿಲ್ಲ. FPS ಕರೆಕ್ಟಾಗಿ ಕ್ಲೀನಾಗಿ ಕಾಣ್ತಿರ್ಬೋದು ನಿಮಗೆ. ಓಕೆ ನೋಡಿ, ಇಲ್ಲಿ ಅಲ್ಲಿ ಮೇಲ್ಗಡೆನೂ ಹೋಗ್ತಾರೆ ನೋಡಿ. ಇಲ್ಲಿ ಮಲ್ಕೊತಿತ್ತು ಇವನು ಚಿಂಟು. ನೋಡಿ ಏನೋ ಒಂಥರ ಬ್ಲರ್ ಅನಿಸ್ತಿಲ್ಲ ಗೈಸ್, ಗೊತ್ತಿಲ್ಲ ಏನಂತ. ಓಕೆ, ಇಲ್ಲಿ ಮೇಲ್ಗಡೆ ಹೋದರೆ ಆರ್ಟ್ಸ್ ರೂಮ್ ಬರುತ್ತೆ, ಇದು ಸೈನ್ಸ್ ರೂಮ್ ಬರುತ್ತೆ. ಓಕೆ ಗೈಸ್, ನೋಡಿ ಲೈಟ್ಸ್ ಎಲ್ಲ ಹಾಗೆ ಇದೆ, ಸ್ವಲ್ಪ ಇದಾಗಿ ಕಟ್ಟಾಗಿ ಬಂದಿದೆ ನೋಡಿ ಲೈನ್ಸ್. ನೋಡಿ ಗೈಸ್, ಇದು ಓದ್ಕೊಳ್ಳಿ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಕಾಲೇಜು ಜಕ್ಕೂರು. ಸರ್ಕಾರದ ಪದವಿ ಪೂರ್ವ ಕಾಲೇಜು ಕಟ್ಟಡದ ಶಿಲಾನ್ಯಾಸ ಏನೋ ಬರೆದಿದ್ದಾರೆ. ಎಲ್ಲ ಓದ್ಕೊಳ್ಳಿ, ಬೇಕಾದ್ರೆ ನಾನೊಂದು ಹಾಕ್ತೀನಿ, ಓದ್ಕೊಳ್ಳಿ. ಅಷ್ಟೊಂದು ಟೈಮ್ ಇಲ್ಲ ನಮಗಿನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಇಲ್ಲೆಲ್ಲ ಓಪನ್ ಇದೆ. ಯಾರಾದರೂ ಇದ್ದೀರಾ? ಸೊ ಓಕೆ ಗೈಸ್, ನೋಡಿ ಇದನ್ನು ನಮ್ಮ ಆರ್ಟ್ಸ್ ರೂಮ್ ಇದು, ಆರ್ಟ್ಸ್ ರೂಮ್ ಇದು. ಇಲ್ಲಿ LKG UKG ಮಕ್ಕಳು ಎಲ್ಲೂ ಬರ್ತಾರೆ ನೋಡಿ. ಟೇಬಲ್ಸ್ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನಿಸ್ತದೆ ನೋಡಿ. ಗೈಸ್, ಬೇರೆ ಕ್ಲಾಸ್ ನೋಡೋಣ. ಇದು ಬೋರ್ಡ್ಲೆಟ್, ಇಲ್ಲಿ ಬರೀತಾರೆ ನೋಡಿ. ಇದು ಪ್ರಿನ್ಸಿಪಲ್ ಟೀಚರ್ಸ್ ಎಲ್ಲ ಕೂತ್ಕೊತಾರೆ ಗೈಸ್. ಓಕೆ, ಇದು ನಂಬರ್ 1. ಇಲ್ಲೂ ಎಕ್ಸಾಮ್ ನಡೀತದೆ.
CCTV ಆನಲ್ಲೇ ಇದೆ ಗೈಸ್. ಓ ಶಿಟ್, ನಾನು ಒಳಗಡೆ ನುಗ್ಗಿಬಿಟ್ಟೆ ಗೈಸ್. ನಾಳೆ ಏನಾಗುತ್ತೋ ಗೊತ್ತಿಲ್ಲ, CCTV ಬೇರೆ ಆನಲ್ಲೇ ಇದೆ. ನಾನು ಇದು ಫಸ್ಟ್ ಪಿ ಯು, ಫಸ್ಟ್ ಪಿ ಯುದು ಇದು ಏನೋ ಫಸ್ಟ್ ಪಿ ಯು ಅಡ್ಮಿಷನ್ ಆಗಿದ್ದಾರಲ್ಲ, ಅವರು ಫಸ್ಟ್ ಪಿ ಯು ಇಲ್ಲಿ ಓದ್ತಾರೆ ಇವಾಗ, ಫಸ್ಟ್ ಇಯರ್ ಅವರು. ನಾವು ನಮ್ಮದೇ ಆದಂಥ ತೋರಿಸ್ತೀನಿ ಬನ್ನಿ. ಇಲ್ಲಿ ಖೋ ಕಬಡ್ಡಿ ಎಲ್ಲ ಆಡ್ತಾರೆ. ಓಕೆ, ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗ್ತೀನಿ, ಹೇಳ್ತೀನಿ ಗೈಸ್ ಏನಂತ ಹೇಳೋದು ಗೊತ್ತಾಗ್ತದೆ. ಓಕೆ, ಒಳಗಡೆ ಹೋಗೋಣ. ಯಾಕೆಂದರೆ ಸುಮ್ಮನೆ ಒಳಗಡೆ ಹೋಗಿ ಇದು ಮಾಡಿದೆ, ಯಾಕೆಂದರೆ ಅಲ್ಲಿ ನೋಡಿ ಆನಲ್ಲಿದೆ ಕ್ಯಾಮ್ರಾ, ಅದಕ್ಕೆ ವೆಬ್ಕ್ಯಾಸ್ಟ್ ಆನಲ್ಲಿದೆ. ನಾನು ಯಾರಂತ ಗೊತ್ತಾಗ್ಬಿಟ್ರೆ ಇದಾಗುತ್ತೆ ಗೈಸ್, ಅದಕ್ಕೆ. ಸೊ ಗೈಸ್ ನೋಡಿ, ಇದೇ ನಮ್ಮ ಇದೇ ನಮ್ಮ ರೂಮು, ಇದೇ ಗೈಸ್ ನಮ್ಮ ರೂಮು. ಇಲ್ಲಿ ಈ ಕಡೆ ನಮ್ಮ ಲಾಸ್ಟ್ ಮೇಲೆ ನಾವು ಕೂತ್ಕೊತೀವಿ, ಇದೆಲ್ಲ ಬೆಂಚ್ಗಳೆಲ್ಲ ಹಾಕಿದ್ದಾರೆ. ಆ ಕಡೆ ಹುಡುಗಿರು ಕೂತ್ಕೊತಾರೆ, ಆ ಕಡೆ ಹುಡುಗಿರು ಕೂತ್ಕೊತಾರೆ, ಈ ಕಡೆ ಹುಡುಗರು ಕೂತ್ಕೊತಾರೆ. ಇಲ್ಲಿ ನಮ್ಮ ಲೆಕ್ಚರ್ಸ್ ಪಾಠ ಮಾಡ್ತಾರೆ. ಇಲ್ಲಿ ನೋಡಿ ಟೈಮ್ ಟೇಬಲ್ ಬೇರೆ ಎಲ್ಲ ಹಾಕಿದ್ದಾರೆ ನೋಡಿ. ಈ ಕಡೆ ಹುಡುಗಿರು, ಈ ಕಡೆ ಹುಡುಗರು ಕೂತ್ಕೊಂಡಿರ್ತಾರೆ. ಯಾರು ಬೇಕಾದರೂ ಕೇಳಬೇಕು, ಪ್ರಶ್ನೆ ಎಲ್ಲ ಕೇಳ್ತಾರೆ ನೋಡಿ. ಇದೇ ನಮ್ಮ ಕಾಮರ್ಸ್ ರೂಮ್. ಓಕೆ ಗೈಸ್, ಒಳಗಡೆ ಪರ್ಮಿಷನ್ಸೇ ಹೋಗ್ಬಿಟ್ಟಿದ್ದೀನಿ. ಏನಾದರೂ ಸರ್, ನಮ್ಮ ಕನ್ನಡ ಸರ್ ಇದ್ದಾರೆ, ಅವ್ರದ್ದಂತೂ ತುಂಬ ಸಿಟ್ಟು. ಅವ್ರು ಕೇಳಿದ್ರೆ ನಾನು ಹೋಗಲೇಬೇಕಾಗುತ್ತೆ, ಕರೆದ್ರೆ ಯಾರಂತ ಗೊತ್ತಾದರೆ ಪ್ಲಸ್ ಹೋಗ್ಬೇಕಲ್ಲ. ನೋಡಿ ಗೈಸ್, ಈ ಕಡೆ ಇದು ಪಿಂಕ್ ರೂಮ್ ಅಂತ ಮಾಡಿದ್ರು ಒಂದು, ಇದು ಈ ಕಡೆ ಆಮೇಲೆ ಹೇಳ್ತೀನಿ ನಾನು, ಈ ಕಡೆ ಹೇಳ್ಬಿಡ್ತೀನಿ ಫಸ್ಟು ಗೈಸ್. ಇದು ಪಿಂಕ್ ರೂಮ್ ಅಂತ ಒಂದು ಹೊಸದು ಮಾಡಿದ್ದಾರೆ ಹುಡುಗಿರಿಗೆ ಅಂತ, ಟಾಯ್ಲೆಟ್ ಇದು. ಇದು ಸ್ಪೆಷಲಾಗಿ ಮಾಡಿರೋದು, ಇದು ಹುಡುಗಿರಿಗೆ ಅಂತಲೇ. ಇಲ್ಲ ಅಲ್ಲಿ ಅದೇನೋ ಹಾಕಿದ್ದಾರೆ, ಅಲ್ಲಿ ಬರೆದಿದ್ದಾರೆ ಆ ಕಡೆಯಲ್ಲಿ, ಅದು ಓದಿದ್ರೆ ಗೊತ್ತಾಗುತ್ತೆ ನೋಡಿ ಗೈಸ್. ಇದು ಹುಡುಗರು ಟಾಯ್ಲೆಟ್ ಹೇಗಿದೆ ಇಟ್ಟು ಅಂತಂದರೆ ಒಳಗಡೆ ನೋಡೋಣ ಬನ್ನಿ. ಒಳಗಡೆ ಹಲೋ ನೋಡಿ ಗೈಸ್, ಈ ಥರ ಇರುತ್ತೆ ಹುಡುಗರು ಟಾಯ್ಲೆಟ್. ಗೈಸ್, ಹೋದ ವರ್ಷ ಏನಾಯಿತು ಅಂತಂದರೆ, ಈ ಒಂದು ಪ್ಲ್ಯಾಸ್ಟಿಕ್ ಇದೆಯಲ್ಲ, ಅದು ಡೋರು, ಹೋದ ವರ್ಷದಲ್ಲಿ ಯಾರೋ ಗೊತ್ತಿಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ. ಇದನ್ನಿಸುತ್ತೆ ಮೋಸ್ಟ್, ಇಲ್ಲಿದ್ದಿದ್ದು ಇದು ಹೊಡೆದಾಕ್ಬಿಟ್ಟಿದ್ದಾರೆ. ಗೈಸ್, ಯಾರೋ ಇದ್ದಾರೆ ಅನ್ನೋ ಥರ ಅನಿಸ್ತಾ ನನಗೆ, ಗೊತ್ತಾಗಿಲ್ಲ ನನಗೆ. ಇರಲಿ, ಅದು ಕರೆದ್ಬಿಟ್ಟು ನಮ್ಮ ಕನ್ನಡ ಸರೆಲ್ಲ ಇದು ಹೇಳಿದ್ರು, ಯಾರಿದು ಈ ಥರ ಮುರಿದಾಕಿದ್ದಾರೆ ಅಂತ ಹೇಳಿದ್ರು ನೋಡಿ. ಯಾರಿದು ಮುರಿದಾಕಿದ್ದಾರೆ ಅಂತ ಕರೆದ್ಬಿಟ್ಟು ಹೇಳಿದ್ರು. ಅವರು ಸುಮ್ಮನೆ ಎಲ್ಲ ಮೀಟಿಂಗ್ ಎಲ್ಲ ಆಯಿತು, ಏನೋ ಎಲ್ಲ ಬೈಸ್ಕೊಂಡ್ವಿ ಎಲ್ಲ ಆಯಿತು ಗೈಸ್. ಹಂಗಾದ್ಮೇಲೆ ತಿರ್ಗಾ ಇನ್ನೂ ಒಂದು ಹೊಸದು ಡೋರ್ ತಂದು ಹಾಕ್ಸಿದ್ದಾರೆ ಗೈಸ್. ಅದು ನೋಡಿಬೇಕಾದ್ರೆ ಅದು ವುಡ್ಡಿಂದ ಮಾಡಿದ್ದಾರೆ ನೋಡಿ. ನೋಡಿ, ವುಡ್ಡಿಂದ ಮಾಡಿದ್ದಾರೆ ಫುಲ್ಲು, ಎಷ್ಟೇ ಹೊಡೆದ್ರೂ ಮುರಿಯಲ್ಲ ಇದು. ಇವಾಗ ವುಡ್ಡಿಂದ ಮಾಡಿರೋದಲ್ವಾ, ಎಷ್ಟೇ ಹೊಡೆದ್ರೂ ಮುರಿಯಲ್ಲ ನೋಡಿ. ವುಡ್ಡಿಂದ ಮಾಡಿರೋದು, ಎಷ್ಟೇ ಹೊಡೆದ್ರೂ ಮುರಿಯಲ್ಲ ಅದು ಇವಾಗ ನೋಡಿ. ಸಿಂಕ್ ಎಲ್ಲ ಗೌರ್ಮೆಂಟ್ ಕಾಲೇಜ್ ಅಂದ್ಬಿಟ್ಟು ಈ ಥರ ಹೊಡೆದಾಕ್ಬಿಟ್ಟು ಮುರಿದಾಕ್ಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ ಗೈಸ್. ಏನಂತ ಹೇಳೋದು ಹೇಳಿ. ಈ ಕಡೆ ಟಾಯ್ಲೆಟು, ಈ ಕಡೆ ರೆಸ್ಟ್ ರೂಮ್. ಓಕೆ, ನೋಡಿ ಗೈಸ್, ಅದು ರೆಸ್ಟ್ ರೂಮ್ ಆದಮೇಲೆ ಇಲ್ಲಿ ನಾವು ಕೈ ತೊಳ್ಕೊಳಕ್ಕಂತ ಬರ್ತೀವಿ. ನೀರಿನ ಬರ್ತಾಯಿದೆ ಏನೋ ಗೊತ್ತಾಗ್ತಿಲ್ಲ. ಬರ್ತಿದೆ ನೀರು ಬರ್ತಿದೆ. ಆನಲ್ಲೇ ಇದೆ ಮೋಟರ್ ಗೈಸ್. ನನಗೆ ಯಾಕೋ ಭಯ ಆಗ್ತೈತೆ ನೋಡಿ. ಏನಾದರೂ ನನಗೆ ಇದು ಗರ್ಲ್ಸ್ ಟಾಯ್ಲೆಟು, ಆದರೆ ಡಬಲ್ ಟಾಯ್ಲೆಟ್ ಮಾಡಿದ್ದಾರೆ. ಅಲ್ಲೊಂದು ನೋಡಿ, ಆನಲ್ಲೇ ಇಟ್ಟಿದ್ದಾರೆ, ಅಲ್ಲಿ ಆನಲ್ಲೇ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಪಿಂಕ್ ರೂಮ್ ಅಂತ. ಯಾಕೆ ಈ ಥರ ಆಗ್ತೈತೆ ಸ್ಕ್ರೀನ್, ಏನಾಗ್ತೈತೆ ಗೊತ್ತಾಗ್ತಿಲ್ಲ.
ನೋಡಿ ಅಲ್ಲಿ ಪಿಂಕ್ ರೂಮ್ ಅಂತ ಐತಲ್ಲ, ಆ ಪಿಂಕ್ ರೂಮಲ್ಲಿ ಲೈಟ್ಸ್ ಹಂಗೆ ಆನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಹುಡುಗಿರು, ಆಫೇ ಮಾಡಿಲ್ಲ ನೋಡಿ. ಬಿಡಿ ಏನೋ ಗೊತ್ತಿಲ್ಲ ಆನಲ್ಲಿ ಇರಬೇಕಂತ. ಇಲ್ಲಿ ನೋಡಿ ಗರ್ಲ್ಸ್ ಟಾಯ್ಲೆಟ್, ಇದು ಗರ್ಲ್ಸ್ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಗೊತ್ತಿರುತ್ತೆ ನೋಡಿ. ನೋಡಿ ಇಲ್ಲಿ ಬರೆದಿದ್ದಾರೆ ರೌಂಡ್ ಟೇಬಲ್ ಶಾಲೆ ಶೌಚಾಲಯ ಯೋಜನೆ ಅಂತ ಇದೆ, ಅಂದರೆ ಶೌಚಾಲಯ 2. ಓಕೆ ವೈಸ್. ನನಗೇನೆಂದರೆ ನಾಳೆ ಬರ್ತೀನಿ ಕಾಲೇಜ್ಗೆ, ಮತ್ತು ಅವರು ಯಾವ ಥರ ನನಗೆ ಅಂದರೆ ನನ್ನ ಮುಖ ಪರಿಚಯ ಅಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದ್ದರೆ ಅವ್ರು ನನ್ನ ಕರೀತಾರೆ, ಇಲ್ಲ ಅಂದರೆ ಏನೋ ಒಂದು ಮಾಡ್ತಾರೆ. ಯಾಕಂದರೆ CCTVಯಲ್ಲಿ ಕ್ಯಾಮ್ರಾ ನಾನು ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಕನ್ಫರ್ಮಾಗಿ ಗೊತ್ತಿರುತ್ತೆ, ಯಾಕಂದರೆ ನಾನು ಹೋಗಿದ್ದೀನಿ ಒಳಗಡೆ, ನೋಡ್ಬೇಕು. ಓಕೆ, ಇದು ನಮ್ಮ ಉಪನ್ಯಾಸಕರು ಕೊಠಡಿ, ಅಂದರೆ ನಮ್ಮ ಲೆಕ್ಚರ್ಸ್ ಇರ್ತಾರಲ್ಲ ಅವರು ಇಲ್ಲಿ ವರ್ಕ್ ಮಾಡ್ಕೊಳ್ಳೋದು ಏನಾದರೂ ಇದ್ದರೆ ಆ ಸ್ಟಾಫ್ ರೂಮ್ ಇರೋದು. ನಮ್ಮ ಪ್ರಿನ್ಸಿಪಲ್ದು ಅಂತ ಹೇಳ್ಬೇಕಾದ್ರೆ ನೋಡಿ ಇಲ್ಲಿದೆ, ನೋಡಿ ನಮ್ಮ ಪ್ರಿನ್ಸಿಪಲ್ದವರ ಇಲ್ಲಿದೆ ನೋಡಿ, ಪ್ರಿನ್ಸಿಪಾಲರು ಅಂತಿದೆ, ಅವ್ರದ್ದು ಏನೇ ವರ್ಕ್ ಇದ್ರು ಇಲ್ಲಿ ಹಾಕ್ತಾರೆ ನೋಡಿ. ನಾವು ಹೋದ ವರ್ಷ ಇಲ್ಲಿ ರಿಸಲ್ಟ್ ಬಂದಿತ್ತು ವೈಸ್. ರಿಸಲ್ಟ್ ಅಂದರೆ ಇಲ್ಲಿ ಹಾಕ್ತಾರೆ ನೋಟಿಸ್, ಅಲ್ಲಿಂದ ಉದ್ದವಾಗಿ ಇಲ್ಲಿವರೆಗೂ ಹಾಕ್ತಾರೆ ನೋಟಿಸ್ ಲೈನ್, ಸೂಚನಾ ಫಲಕ ಅಂದರೆ ಅದೇ ಏನೇನು ಅಂಕ ಗಳಿಸಿದ್ದೀವೋ ಯಾವ ಥರ ಅಂತ ಅಲ್ಲಿ ಹಾಕ್ತಾರೆ ಗೈಸ್. ಓಕೆ, ಒಳಗಡೆ ಎಲ್ಲ ಬೇಡ ಗೈಸ್, ಸುಮ್ಮನೆ ಯಾಕೆ. ಇದು ಬಂದ್ಬಿಟ್ಟು ಅದು ಹೈಸ್ಕೂಲ್ ಸೈಡ್, ಅದು ಮೇಲ್ಗಡೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾವು ಕಂಬೈನ್ ಇಂಗ್ಲೀಷ್ ಒಂದೇ ಐ ಥಿಂಕ್, ಸೊ ಇಂಗ್ಲೀಷ್ ಒಂದೇ ಇಲ್ಲಿ ಕಂಬೈನ್ ಆಗುತ್ತೆ ಮೇಲ್ಗಡೆ. ಮೇಲ್ಗಡೆ ಇಂಗ್ಲೀಷ್ ಒಂದೇ ಕಂಬೈನ್ ಆಗ್ತೀವಿ ನಾವು. ಆರ್ಟ್ಸು, ಕಾಮರ್ಸು, ಸೈನ್ಸ್ ಬಂದ್ಬಿಟ್ಟು ಅಲ್ಲೇ ಕಂಬೈನ್ ಆಗ್ತೀವಿ ನೋಡಿ, ಆ ಕಡೆ ಅಲ್ಲಿದೆ. ನೋಡಿ ಗೈಸ್, ಇದು ಈ ಥರ ಇದೆ ನಮ್ಮ ಒಂದು ಕಾಲೇಜ್. ಗೈಸ್ ಇನ್ನೂ ಒಂದು ಹೇಳ್ಬೇಕಂತಂದರೆ, ಇದು ನಮ್ಮ ಅಸೆಂಬ್ಲಿಯಲ್ಲಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶಾಲೆ ಅವರು ಯೂಸ್ ಮಾಡೋದೊಂದು ಕೊಠಡಿ. ಇದು ಕೂಡ ಇಲ್ಲೇ ಬಂದು ಅಸೆಂಬ್ಲಿ ಇದು ರಾಷ್ಟ್ರಗೀತೆ ಹೇಳೋದೆಲ್ಲ ಇಲ್ಲ. ನಾವು ನೋಡಿ ಇಲ್ಲಿ ನಿಂತ್ಕೊತಾರೆ ಸರ್ರು ಮೇಡಮ್ಸ್ ಎಲ್ಲ, ಹೇಳ್ತೀನಿ ನೋಡಿ, ಇಲ್ಲಿ ನಿಂತ್ಕೊತಾರೆ ಸರ್ರು ಮೇಡಮ್ಸ್ ಎಲ್ಲ, ಇಲ್ಲಿ ಲೈನಿಗೆ ನಿಂತ್ಕೊತಾರೆ ಸರ್ರು ಮೇಡಮ್ಸ್ ಎಲ್ಲ. ನಾವು ಎಲ್ಲಿ ನಿಂತ್ಕೊತೀವಪ್ಪ ಅಂತಂದರೆ ನೋಡಿ, ಇಲ್ಲಿ ನಿಂತ್ಕೊತೀವಿ ನಾವು, ಇಲ್ಲಿ ನಿಂತ್ಕೊತೀವಿ. ಈ ಕಡೆ ಹುಡುಗರು, ಆ ಕಡೆ ಹುಡುಗಿರು, ಸೇಮ್ ಅಲ್ಲೇ ಯಾವ ಥರ ಅಲ್ಲಿ ಇದು ಕ್ಲಾಸ್ ರೂಮಲ್ಲಿ ಬೆಂಚಸ್ ಯಾವ ಥರ ಹಾಕಿದ್ವಿ ಅದೇ ರೀತಿ ಇಲ್ಲಿನೂ ಈ ಕಡೆ ಹುಡುಗರು, ಆ ಕಡೆ ಹುಡುಗರು, ಅಷ್ಟೇ ಹಂಗಿರ್ತೀವಿ ನೋಡಿ. ಈ ಥರ ಇರುತ್ತೆ. ಅಂದರೆ ಕತ್ಲೆಯಲ್ಲಿ ಕಾಣಿಸ್ತಿಲ್ಲ ನಿಮಗೆ ಸರಿಯಾಗಿ, ನಂದು ಬೇರೆ ಬ್ರೈಟ್ನೆಸ್ ಏನೂ ಇಲ್ಲ ಕರೆಕ್ಟಾಗಿ, ಅದು ಬೇರೆ ಟಾರ್ಚ್ ಹಾಕಿದ್ರೆ ಟಾರ್ಚ್ ಕೂಡ ಬರ್ತಿಲ್ಲ ಜಾಸ್ತಿ ನೋಡಿ. ಈ ಥರ ಇರುತ್ತೆ. ಇಲ್ಲಿ ಈ ಕಡೆ ಗರ್ಲ್ಸ್ ಬಾಯ್ಸ್ ಇರ್ತಾರೆ. ಇದು ಹೈಸ್ಕೂಲ್ದು ಗೈಸ್, ಹೈಸ್ಕೂಲ್ದು ಪ್ರಿನ್ಸಿಪಾಲ್ದು ಇದು ಕೊಠಡಿ ನೋಡಿ. ಇಲ್ಲಿ ಬರ್ತಿದ್ದಾರೆ VK ಜಯರಾಮ್ ಕೊಠಡಿ ಪ್ರೌಢಶಾಲಾ ಕಚೇರಿ ಅಂತ ಇದೆ. ಸೊ ಗೈಸ್ ಯಾಕೆಂದರೆ ಅಲ್ಲಿ ವೆಬ್ಕಾಸ್ಟ್ ಎಲ್ಲ ಹಾಕಿದ್ದಾರೆ ನೋಡಿ, ಬೇಕಾದರೆ ನನಗಿದೆ ಆಗ್ತಿದೆ. ಓಕೆ, ನಂದು ಗೊತ್ತಿದ್ರೆ ನಾನು ಕರೀತಾರೆ, ನಾನು ಯಾವಾಗ ಹೇಳ್ತೀನಿ ಸರ್ ಈ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೆ ಗೈಸ್ ಅಂತಂದರೆ, ಮಾತು ಹೇಳಿದ್ರೆ ಹೇಳ್ಬೋದು. ನೋಡಿ ಈ ಥರ ನಮ್ಮ ಕಾಲೇಜ್ ಇರುತ್ತೆ ಮಾಡಿ. ಅಲ್ಲಿ ಸೈನ್ಸ್ ಗೈಸ್, ಅಲ್ಲಿದೆ ಮೇಲೆ, ಅಲ್ಲಿ ಸೈನ್ಸು, ಈ ಕಡೆ ಕಾಮರ್ಸು, ಆವಾಗಲೇ ಹೋಗಿದ್ನಲ್ಲ ಗೈಸ್, ಇಲ್ಲಿ ಕಾಮರ್ಸು, ಅಲ್ಲಿ ಫಸ್ಟ್ PU ಆರ್ಟ್ಸ್ ಗೈಸ್. ಅಲ್ಲಿ ಮೇಲ್ಗಡೆ ಆರ್ಟ್ಸು, ಇಲ್ಲಿ ಕೆಳಗಡೆ ಆರ್ಟ್ಸು, ಇಲ್ಲಿ ಸೈನ್ಸು, ಅಲ್ಲಿ ಸೈನ್ಸು, ಇಲ್ಲಿ ಕಾಮರ್ಸು ಕೆಳಗಡೆ. ಓಕೆ ಗೈಸ್, ಈ ಕಡೆ ಎಲ್ಲ ಅದೇ ಗೈಸ್ ಹೇಳಿದ್ನಲ್ಲ ಹೈಸ್ಕೂಲು ಅಂತ. ಇಲ್ಲಿ ಪ್ರಿನ್ಸಿಪಲ್ ಚೇಂಬರ್ ಅಂತ ಹೇಳಿದೆ, ಇದು ಹೈಸ್ಕೂಲು ಅವ್ರದ್ದು ಕ್ಲಾಸ್ ರೂಮ್ಸ್ಗಳೆಲ್ಲ ಇಲ್ಲೇ ಇರೋದು. ಓಕೆ, ಇದನ್ನು ಫಸ್ಟು ಮುಖ್ಯ ರಚಿಸಿದ್ರು ಅಂದರೆ ಇದು ಒಂದು ಕಾಲೇಜು ಮತ್ತು ಶಾಲೆ ಅಂತ ತರಿಸಿದ್ದು ಫಸ್ಟು ಇವರೇ ಗೈಸ್. ಇಲ್ಲಿ ಇದ್ದಾರೆ ನೋಡಿ, ಇವ್ರ ಹೆಸರು ಏನೋ ಇದೆ ಗೈಸಲ್ಲಿ, ಶ್ರೀ VK ಜಯರಾಮ್ ಅವರು,
ಶ್ರೀ ವಿ ಕೆ ಜಯರಾಮ್ ಅವರು ಸ್ಥಾಪನೆ ಮಾಡಿದ್ದು ಇದೊಂದು ಕಾಲೇಜು ಮತ್ತು ಶಾಲೆ ಅಂತ. ಓಕೆ ಗೈಸ್, ನಾಳೆ ಸರ್ ಏನಂತ ಕೇಳ್ತಾರ ಗೊತ್ತಿಲ್ಲ ನನಗೆ. ಅದು ನನ್ನ ಮುಖ ಗುರುತು ಪರಿಚಯ ನಂದು ಹಿಡಿದ್ಬಿಟ್ರೆ ಪಕ್ಕ ಕೇಳ್ತಾರೆ. ಓಕೆ ನೋಡಿ, ನಾನಿಲ್ಲೇ ಕಬಡ್ಡಿ, ಖೋಖೋ, ರನ್ನಿಂಗ್ ರೇಸ್ ಆಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು. ನೋಡಿ ಇವಾಗ ನಾನು ಪ್ರಾಕ್ಟೀಸ್ಗಂತಲೇ ಬಂದುಬಿಟ್ಟು ಈ ಕಡೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಗೊತ್ತಿಲ್ಲ ನಾಳೆ ನಮ್ಮ ಕನ್ನಡ ಸರಿ ಏನಂತಾರೋ, ಯಾವ ಥರ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲಿ ಖೋಖೋ ಗ್ರೌಂಡು ನೋಡಿ, ಇಲ್ಲಿ ಖೋಖೋ ಇಲ್ಲ ಆಡೋದು ಒಂದೇ ಖೋಖೋ. ಇಲ್ಲಿ ಇದು ಕ್ಲಸ್ಟರ್ ಅಂತೆ ಗೈಸ್, ನನಗೂ ಗೊತ್ತಿರಲಿಲ್ಲ. ಇದು ಕ್ಲಸ್ಟರಲ್ಲೇ ಆಟ ಆಡೋದಂತೆ, ನನಗೂ ಗೊತ್ತಾಗಿದೆ ಇದು ಕ್ಲಸ್ಟರ್ ಇವರು. ಓಕೆ ಗೈಸ್, ನಾನು ಇನ್ನೂ ಮೇಲ್ಗಡೆ ಹೋಗ್ಬೇಕಂತ ನಾನು ಅಂದ್ಕೊಂಡೆ. ಆಯಿತು ಚಿಂಟು, ಯಾಕೆ? ಓಕೆ, ಇವಾಗ ಮೇಲ್ಗಡೆ ಹೋಗೋಣ. ಆಯ್ತು ಏನಿದೆ ಆಯಿತು. ಚಿಂಟು ಬೊಗ್ಲಾಗ್ತಿದೆ ನನಗೆ, ಯಾಕಂತ ಗೊತ್ತಾಗ್ತಿಲ್ಲ. ಎಂತಕ್ಕೆ ನೀನು ಬೊಗ್ಲಾಗ್ತಿರೋದು ನನಗೆ? ಓಕೆ, ನಾನು ಮೇಲ್ಗಡೆ ಹೋಗಿ ಬರ್ತೀನಿ. ಏನಾಗೋದು? ಓಕೆನಾ, ಬರ್ತೀನಿ. ಸರಿ ಗೈಸ್, ಹೋಗೋಣ ಮೇಲ್ಗಡೆನೆ. ಯಾಕೆ ಚಿಂಟು? ಆಯ್ತು ಓಕೆ, ಹೋಗ್ತೀನಿ. ಸೊ ಗೈಸ್, ಚಿಂಟು ಕಿರಿಸ್ತಾ ಇದ್ದಾನೆ ನನಗೆ, ಯಾಕಂತ ಗೊತ್ತಾಗ್ತಿಲ್ಲ ನನಗೆ. ಆಂಟಿ ಬರ್ತೀನಿ, ಬಂದೆ ಒಂದೇ ನಿಮಿಷ. ಗೈಸ್, ನಾನು ಬಂದಿರೋ ತಪ್ಪು ಆ್ಯಕ್ಚುಲಿ ಈ ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ 8:18 ಆಗೋಯ್ತು. ಸ್ವಲ್ಪ ಬೇಗನೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೋಡಿ, ಇದೇ ಆರ್ಟ್ಸ್ ರೂಮು. ನೀವು ನೋಡ್ತಿರ್ಬೋದು, ಇದೆ ಆರ್ಟ್ಸ್ ರೂಮು. ನೋಡಿ, ನಾನು ಜಾಸ್ತಿ ಒಳಗಡೆ ಹೋಗೋಕ್ಕಾಗಲ್ಲ. ಆ ಕಡೆ ಹುಡುಗಿರು ಕೂತ್ಕೊಂತಾರೆ, ಅದೇ ಥರ ಅಲ್ಲಿ ಹುಡುಗಿರು, ಈ ಕಡೆ ಹುಡುಗರು. ಇಲ್ಲಿ ಲೆಕ್ಚರ್ಸ್ ಎಲ್ಲ ಪಾಠ ಮಾಡ್ತಾರೆ, ಯಾರ್ಯಾರು ಬರ್ತಾರೆ ಅವರು. ನೋಡಿ, ಫ್ಯಾನು ಶಾಲೆಲ್ಲ ಈ ಥರ ಇದೆ. ನೋಡಿ, ಇದು ಗೌರ್ಮೆಂಟ್ ಶಾಲೆ, ಈ ಥರ ಇದೆ ಗೈಸ್. ಓಕೆ ಗೈಸ್, ನೋಡಿ ಈ ಥರ ಕೆಳಗಡೆ ನೋಡಿ ಈ ಥರ ಇರ್ತದೆ. ಈ ಕಡೆ ನಾರ್ಮಲ್, ಈ ಕಡೆ ಎಲ್ಲ ಗಿಡ ಮರಗಳೆಲ್ಲ ಇದೆ. ಇದು ಬಂದುಬಿಟ್ಟು ನಾವು ಇಲ್ಲೇ ಬರ್ತೀವಿ ಗೈಸ್. ನೋಡಿ, ಇದು ರಿಟೇಲ್ ಕ್ಲಾಸು. ಮತ್ತು IT ಅವರು ಬಂದಾಗ ಇಲ್ಲಿ ತಗೊತಾರೆ, ಇಲ್ಲೇ ಲೆಕ್ಚರ್ ಪಾಠ ಮಾಡ್ತಾರೆ. ಆ ಕಡೆ ಬಾಯ್ಸು, ಈ ಕಡೆ ಬಾಯ್ಸು, ಆ ಕಡೆ ಗರ್ಲ್ಸ್, ಆ ಥರ ಅದೇ ಸೇಮ್, ಇನ್ನೇನಿಲ್ಲ ಗೈಸ್. ಓಕೆ, ನನಗೊಂದೇ ಭಯ ಆಗ್ತಿರೋದು ಗೈಸ್, ಯಾಕೆಂದರೆ ಯಾವಾಗ ಯಾವ ಥರ ಸರ್ರು ಇದು ಮಾಡ್ತಾರೋ ಬಿಹೇವಿಯರ್ ಅಂತ ಗೊತ್ತಾಗಲ್ಲ. ನೋಡಿ, ಇಲ್ಲಿ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ಓಕೆ, ಇದು ಸೈನ್ಸ್ ಅವ್ರಿಗಿದು ಲಾಸ್ಟ್ ಹೇಳ್ತಿದ್ನಲ್ಲ ಗೈಸ್, ಅದೇ ಸೈನ್ಸ್ ತೋರ್ದಿದ್ದು. ಬಯಾಲಜಿ ಅಂತ ಒಬ್ಬ ಸರ್ ಇದ್ದಾರೆ, ಅವರು ತುಂಬ ಕೋಪ ಮಾಡ್ಕೊತಿರ್ತಾರೆ ಹೇಳಿದ್ರೆ. ನೋಡಿ, ಅದೇ ಗೈಸ್, ಅದ್ರ ಮೇಲೆ ಕೆಳಗಡೆ ಹೇಳಿದ್ನಲ್ಲ, ಆ ಕಡೆ ಪಿಂಕ್ ಟಾಯ್ಲೆಟು, ಆ ಕಡೆ ನಮ್ಮ ಟಾಯ್ಲೆಟು, ಈ ಕಡೆ ನೋಡಿ ಅದು ಪ್ರಿನ್ಸಿಪಲ್ ಅವ್ರದ್ದು ಅಷ್ಟೇ ಗೈಸ್. ಓಕೆ ನೋಡಿ, ನನ್ನ ಒಂದು ಕಾಲೇಜು, ಸ್ಕೂಲು, ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಮತ್ತು ನನಗೂ ಕೂಡ ಏನಾದರೂ ತಪ್ಪಾಗಿ ಹೇಳಿದರೆ ಅಂದರೆ ತಪ್ಪಾಗಿ ಮಾತಾಡಿದರೆ ಕಮೆಂಟಲ್ಲಿ ಹಾಕಿ, ಹೇಳ್ತಿದ್ದೀನಿ. ನೋಡಿ ಅಷ್ಟೇ ಗೈಸ್. ಓಕೆ, ಸೊ ಗೈಸ್, ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ. ಮೇಲ್ಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಮೇಲ್ಗಡೆ ಕ್ಲೋಸ್ ಇದೆ. ಯಾಕೆಂದರೆ ಇದು ಯಾವುದದ್ದು ಫ್ಲೈಓವರ್. ಓಕೆ, ಕೆಳಗಡೆ ಹೋಗ್ತಿದ್ದೀನಿ.
ನೋಡಿ ಚಿಂಟು ಮಲಗಿದ್ದಾನೆ. ಓಕೆ, ಓಕೆ ಗೈಸ್, ಇಷ್ಟು ನೋಡಿದ್ರಲ್ಲ ನೀವು ನಮ್ಮ ಕಾಲೇಜ್ ಹೇಗಿದೆ, ಯಾವ ಥರ ಇದೆ ಏನು ಅಂತ. ಪ್ರೋಗ್ರಾಮು ನೆಕ್ಸ್ಟ್ ಮಂಡೇನ ಯಾವುದೋ ಗೊತ್ತಿಲ್ಲ, ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಮಾಡಬೇಕಂತ. ಅದು ಇವರು ಫಸ್ಟ್ ಇಯರ್ ಅವ್ರು ಬಂದಿದ್ದಾರಲ್ಲ, ಅವ್ರಿಗೋಸ್ಕರ ನಾವು ಸ್ವಾಗತ ಮಾಡಬೇಕು. ಅದಕ್ಕೋಸ್ಕರ ನಾವು ಸೆಂಡ್ ಆಫ್ ಅಂತ ಒಂದು ಇಟ್ಕೊಂಡಿದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಓಕೆ, ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ಲ ಗೈಸ್. ಓಕೆ, ನಿಮ್ದು ಏನು ಕಮೆಂಟಲ್ಲಿ ನೀವೇನು ಸಾಕಿ ಏನು ಹೇಳ್ತೀನಿ. ಇವಾಗ ನಾನು ಮನೆಗೆ ಹೊರಡುವಂಥ ಸಮಯ ಬಂದಿದೆ. ಏನೋ ಮನೆಗಂಟು ಹೇಳ್ಕೊಂಡು ಹೋಗೋಕೆ ನನ್ನ ಕೈಲಿ ಆಗಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು, ಫಿಟ್ನೆಸ್ಗಂತ ಬಂದಿದೆ ನಾನು. ಓಕೆ ಗೈಸ್, ಈ ವಿಡಿಯೋ ಚೆನ್ನಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಂ, ಓಕೆ, ಬಾಯ್.